ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ನೆನ್ನೆ ಸಂಜೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆನ್ನೆ ಸಂಜೆ ನನ್ನ ಮಗಳು ಮಮ್ಮಿ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಬರೋಣ ಅಂತಿದ್ಲು. ಅವಳಿಗೆ ಸ್ನ್ಯಾಕ್ಸ್ ಕೊಡಿಸ್ಬಿಟ್ಟು ಮನೇಲಿ ಸ್ವಲ್ಪ ಕರ್ಜಿಕಾಯಿ ಮಾಡಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಕರ್ಜಿಕಾಯಿ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ನೀವೆಲ್ಲ ಹೇಗೆ ಮಾಡ್ತೀರೋ ಗೊತ್ತಿಲ್ಲ, ನಾನು ಈ ರೀತಿ ಮಾಡಿದ್ದೆ. ಮತ್ತು ನಿನ್ನೆ ಲೇಟಾಗಿ ಮಲ್ಕೊಂಡಿದ್ರಿಂದ ಬೆಳಗ್ಗೆ ಎದ್ದೇಳೋದು ಲೇಟಾಯಿತು. ಮನೆಯೆಲ್ಲ ಬೇಗ ಬೇಗ ಕ್ಲೀನ್ ಮಾಡಿ ಟಿಫನ್ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಅಮ್ಮನಿಗೆ ಫೋನ್ ಮಾಡಿ ಕೇಳಿದೆ. ಅಮ್ಮ ಚಿತ್ರಾನ್ನನೇ ಮಾಡವ್ವ, ಬೇಗ ಆಗುತ್ತೆ ಅಂತ ಹೇಳಿದ್ರು. ಯಾಕಂದರೆ ಅಪ್ಪನಿಗೂ ಅಮ್ಮನಿಗೂ ಚಿತ್ರಾನ್ನ ತೊಗೊಂಡೋಗಿ ಕೊಡಬೇಕಿತ್ತು. ನಮ್ಮ ಅತ್ತಿಗೆ ಮದುವೆಗೆ ಅಂತ ಊರಿಗೆ ಹೋಗಿದ್ದಾರೆ. ಹಂಗಾಗಿ ನಮ್ಮ ಅತ್ತಿಗೆ ಬರೋವರೆಗೂ ನಾನೇ ಮಾಡಿಕೊಡ್ಬೇಕು. ಚಿತ್ರಾನ್ನ ಮಾಡೋಣ ಅಂತ ಬೇಗ ಬೇಗ ಎಲ್ಲ ರೆಡಿ ಮಾಡಿ ಚಿತ್ರಾನ್ನ ಮಾಡಿದೆ. ಮಾಡಿ ಯೂಶ್ವಲಿ ನಾನು ನಿಂಬೆಹಣ್ಣು ಚಿತ್ರಾನ್ನನೇ ಜಾಸ್ತಿ ಮಾಡ್ತೀನಿ. ಬಟ್ ಏನಂತ ಹೇಳಿದ್ರೆ ಅಮ್ಮನಿಗೆ ಟೊಮೊಟೊ ಚಿತ್ರಾನ್ನ ಇಷ್ಟ ಅಂತ ಹೇಳ್ಬಿಟ್ಟು ಟೊಮೊಟೊ ಚಿತ್ರಾನ್ನ ಮಾಡಿದೆ. ಮಾಡಿ ಎಲ್ಲ ಬಾಕ್ಸಿಗೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಎಲ್ಲ ಫೈನಲಿ ಎಲ್ಲ ರೆಡಿ ಆಯಿತು. ರೆಡಿ ಮಾಡಿ ಅಮ್ಮನಿಗೂ ಬಾಕ್ಸಿಗೆ ಹಾಕಿ, ನನ್ನ ಮಗಳು ಹೊಟ್ಟೆ ಹಸಿವು ಅಂದ್ಲು, ಅವಳಿಗೂ ಸ್ವಲ್ಪ ಹಾಕಿ ನಾನು ಅಮ್ಮನ ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಪಾರ್ಕಿಂಗಿಂದ ಗಾಡಿ ತೆಗೆದು, ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಅಮ್ಮನ ಮನೆ ಇದೆ. ಸೊ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ಅಂತ ಹೋದೆ. ಬೆಳಗ್ಗೆನೇ ಟ್ರಾಫಿಕ್ ಎಲ್ಲ ಸ್ವಲ್ಪ ಕಡಿಮೆನೇ ಇದೆ. 8 ಆದಮೇಲೆ ಮಕ್ಕಳದು ವ್ಯಾನು ಮತ್ತು ಈ ಆಫೀಸ್ಗೆಲ್ಲ ಹೋಗೋರ್ದೆಲ್ಲ ಗಾಡಿಗಳು ಜಾಸ್ತಿ, ವೆಹಿಕಲ್ ಜಾಸ್ತಿ ಇರುತ್ತಲ್ಲ. ಸೊ ಹಾಗಾಗಿ ತುಂಬ ಟ್ರಾಫಿಕ್ ಇರುತ್ತೆ. ನನಗೆ ಕಾರ್ ತೊಗೋಬೇಕು ಅಂತ ತುಂಬ ವರ್ಷಗಳಿಂದ ತುಂಬ ಆಸೆ ಇದೆ. ಬಟ್ ಏನಂದರೆ ಈ ಟ್ರಾಫಿಕ್ ನೋಡಿದ್ರೆ ಕಾರ್ ಹೆಂಗಪ್ಪ ಓಡಿಸೋದು ಅಂತ ಅನಿಸುತ್ತೆ, ಭಯ ಅನಿಸುತ್ತೆ ರೋಡಲ್ಲಿ ಓಡಾಡಬೇಕಂದ್ರೆ. ಕಾರ್ ತೊಗೊಬೇಕು ಅಂತೇಳ್ಬಿಟ್ಟು ಇವಾಗಿಂದ ಅಲ್ಲ, ತುಂಬ ವರ್ಷಗಳಿಂದ ಇದೆ. ಬಟ್ ತೊಗೋಬೇಕು. ಈ ಟ್ರಾಫಿಕಲ್ಲಿ ಓಡಿಸೋದೇ ಸ್ವಲ್ಪ ಕಷ್ಟ. ಟೂ ವೀಲರ್ ಆದರೆ ಹೆಂಗಾದರೂ ಓಡಿಸ್ಬೋದು. ಬಟ್ ಕಾರ್ ಓಡಿಸೋದೇ ತುಂಬ ಕಷ್ಟ ಇದೆ. ಇಲ್ಲ, ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ತೊಗೊತೀನಿ. ಫೈನಲಿ ನಮ್ಮ ಅಮ್ಮನ ಮನೆ ರೋಡ್ ಬಂತು. ಸರಿ ಅಂತ ಹೇಳ್ಬಿಟ್ಟು ಅಲ್ಲೊಬ್ಬರು ಸಿಕ್ಕಿದ್ರು. ಮಾತಾಡಿಕೊಂಡು ನಮ್ಮ ಪರಿಚಯ ಇರೋದನ್ನೇ ಫೈನಲಿ ಅಮ್ಮನ ಮನೆಗೆ ಬಂದೆ. ಅಮ್ಮನ ಮನೆಗೆ ಬಂದು ಟಿಫನ್ ಕೊಟ್ಟು ಪೂಜೆಗೆ ಹೂವು ತಂದಿದ್ದೆ. ಪೂಜೆ ಮಾಡಿಬಿಟ್ಟು ಎಲ್ಲ ಪೂಜೆ ಎಲ್ಲ ಮುಗೀತು. ಇವತ್ತು ಇದಾಗಿತ್ತು ನನ್ನ ಲಾಗು. ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು.